सतनाम को छोड़ के माया संघाटा। ಸದ್ಗುರು ಕಬೀರ್ ಸಾಹೇಬರು ಆಗಿ ಪ್ರಥಮದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ, ಎಲ್ಲ ಮಾತಿನಲ್ಲಿ ಚತುರ, ದ್ರವ್ಯವಾನಿತ್ತು, ರೂಪವಾನಿತ್ತು, ಯೌವನಸ್ತಿದ್ದು, ಇತ್ಲಾಗ ದಾನ ಧರ್ಮ ಅಂಥದ್ದು ತಕ್ಕ ಮಟ್ಟಿಗೆ ಮಾಡುತ್ತಿದ್ದು, ಜಗತ್ತದಲ್ಲಿ ಕೀರ್ತಿಮಾನವಿದ್ದು, ಇಂಥ ಮಾತಿನಲ್ಲೇನು ಚತುರ ನಿಜ. ಪರಂತು ಸತ್ಯ ನಾಮನೇ ಕಾಚ, ಆ ಪರಮಾತ್ಮನ ನಾಮದಲ್ಲಿ ಮಾತ್ರ ಮಹಾಕಚ್ಚ. ಯಾವುದರಲ್ಲಿ ಪಕ್ಕ ಆಗಿರಬೇಕಾಗಿತ್ತೋ ಅದರಲ್ಲಿ ಕಚ್ಚ, ಯಾವುದರಲ್ಲಿ ದೂರ ಇರಬೇಕಾಗಿತ್ತೋ ಅದರಲ್ಲಿ ಪರಿಪೂರ್ಣ. ಅಂದ್ರೆ ನಮ್ಮ ನೀತಿ ಉಲ್ಟಾ ಅದ ಅಂತ ಅವರು. सब बातन में चतुर है, सुमिरन में काचा। सतनाम को छोड़ के माया संग राजा। ಆ ಸತ್ಯನಾಮಕ್ಕೆ ಬಿಟ್ಟು ಮತ್ತು ಮಾಯದ ಸಂಗಡ ಯಾವತ್ತೂ ವ್ಯವಹಾರ ಇರುವ ಕಾಲದಲ್ಲಿ ಇವನು ಗತಿ ಏನು? 4 ದಿವಸ ಏನಾದ್ರೂ ಅತ್ಲಾಗಿ ಹಾರಾಡಬಹುದು. ತದನಂತರ दीन बंद बिसराइया आया दे बाटा। ಏನು ದೀನ ಬಂದು ದೀನಾನಾಥ, ದೀನರ ಮೇಲೆ ಯಾವತ್ತು ಕೃಪೆ ಮಾಡತಕ್ಕಂಥ ಪರಮಾತ್ಮನಿಗೆ ಮರೆತು ಅದರಲ್ಲೇ ತನ್ನ ಆಯುಷ್ಯ ಕಳ್ಕೊಂಡ್ಬಿಟ್ಟ. ಈಗ ಪ್ರತಿಯೊಬ್ಬರು ಏನಂತಾರೆ, ದೀನ ರಕ್ಷಕ, ಸತ್ಯ ಸಾಹುಕಾರಿ ರಕ್ಷಕ ಅಂತ ಎಂದೂ ಅಂದಿಲ್ಲ ಯಾರು. ಪರಮಾತ್ಮನ ಹೇಗದಾನಂದ್ರೆ ದೀನ ರಕ್ಷಕ. ನೀನು ದೀನನಾಗಂದ್ರೆ ಆತನ ರಕ್ಷಕನಾಗ್ತಾನೆ, ನೀನು ಅಹಂಕಾರಿ ಆದ್ರೆ ಆತನ ದೂರದ. दीन बंद बिसराइया आया दे बाटा। जो नचाया कामनी जो तो नाचा। ಹೇಗ್ಯಾಗ ಮಾಯಾ ಆಗಲಿ ಅಥವಾ ಸ್ತ್ರೀ ಶಕ್ತಿ ಆಗಲಿ ಅಥವಾ ದ್ರವ್ಯ ಸಂಪದಾದಿ ಮತ್ತು ಮಮಕಾರತ್ವ ಹೇಗ್ಯಾಗ ಕುಣಿಸ್ತದೋ ಆ ಪ್ರಕಾರ ಏನಂದ್ರೆ ನೀನು ಕುಣಿದಾಡ್ಬಿಟ್ಟಿಯ. ಮೊದಲೇ ಏನಂದ್ರೆ ಅಜ್ಞಾನ ರೂಪವಾದಂತಹ ಮನಸ್ಸು ರೂಪವಾದಂತಹ ಕೋಟಿ, ಅದಕ್ಕೆ ಮಾಯಾ ವಿಷಯದ ಸ್ವರೂಪವಾದಂತಹದ್ದು ಸರಾಯಿ ಕುಡಿಸಿದರೆ ಅದು ಹಾರಾಡುವುದು ಬಿಟ್ಟಿತ್ತ, ಮತ್ತಿಷ್ಟು ಹಾರಾಡ, ಅದಕ್ಕೆ ನಿಲ್ಲಲಿಕ್ಕೆ ಅವಕಾಶವೇ ಇಲ್ಲ. ಏನು ಒಂದು ಕ್ಷಣ ಮಾತ್ರ ಇಂದ್ರಿಯ ಸುಖಕ್ಕಾಗಿ ಘೋರ ನರಕಕ್ಕೆ ಕಾರಣ ಆಗಿ ನೀನು ಅದು ಎಷ್ಟು ದಿವಸ ನೀವು ನರಕ ಭೋಗಿಸಬೇಕಾಗಿತ್ತು, ಅದ್ರದ್ದು ಪ್ರಮಾಣವೇ ಇಲ್ಲ. ಮತ್ತೆ ವಿಷಯ ಭೋಗದ ರಸವಿನಲ್ಲಿ ಒಂದು ಕ್ಷಣ ಭೋಗಕ್ಕಾಗಿ ಕೋಟ್ಯಾವಧಿ ವರ್ಷ ನರಕ ಭೋಗಿಸಬೇಕಾಯ್ತು. कबीर घर जब मेरे परिजन को पाता। ಅದಕ್ಕೇನಂತಾರೆ, ಪರಮಾತ್ಮನ ಯಾವ ಎಳೆದಲ್ಲಿ ಸಿಗ್ತಾನೆ ಅಂದ್ರೆ ನೀನು ಸದಾಶಕ್ತಿ ಯಾವ ಎಳೆದಲ್ಲಿ ಆಗ್ತೀಯ. ನೀನು ಸತ್ಯ ಹರಿಜನ ಆದ ಕಾಲದಲ್ಲಿ, ಇದು ನಮ್ಮ ಗಾಂಧಿಗಳ ಹರಿಜನ ಅಲ್ಲ, ಹರರು ನೀನು ಒಂದಾದ ಕಾಲದಲ್ಲಿ ಆ ಪರಮಾತ್ಮ ಸಿಗ್ತಾನೆ. ನಾನು ಅನ್ನತಕ್ಕಂಥದ್ದು ಮಮಕಾರತ್ವ ಇರಲಾರದೆ ಆತನ ರೂಪದಲ್ಲಿ ಯಾವತ್ತೂ ಐಕ್ಯ ಹೊಂದಿ ನೀನು ಇದ್ದದ್ದಾದ್ರೆ ಅದರ ಹೆಸರು ಹರಿಜನ. घर घर दीपक लखे नहीं अंधे लखत लखत लख पर कटे जम फंद
ಮತ್ತೇನಂತಾರೆ, ಇದು ಒಂದು ಮಹಾ ಆಶ್ಚರ್ಯವಾದದ್ದು ಮಾತ. ಮನಿ ಮನಿ ದೀವಿಗೆ ತನ್ನಷ್ಟಕ್ಕೆ ತಾನೇ ಪ್ರಕಾಶಿಸಿರ್ತಿರ್ಲಿಕ್ಕಾಗಿ ಲಖೇ ನಹಿ ಅಂಧ ಹೇ. ಅಂಥ ಪ್ರಕಾಶಕ್ಕೆ ನೋಡಲಾರದೆ ಇವರು ಕುರುಡರಾಗಿ ಬಿಟ್ಟಾರ. ನಮ್ಮಲ್ಲಿ ಪ್ರಕಾಶದ್ದು ನಾವು ಕಣ್ಣು ಮುಚ್ಚಿಕೊಂಡು ವಿಪ್ಲವ ಬಂದಿದ್ದೆವು. ಹೊರಗೆ ಓಡಾಡೋರು ಜೈ कहने सुनने कछु नहीं कछु कहना है. ಅದಕ್ಕೆ ನೋಡಬೇಕಾದ್ರೆ ಅದು ಹೇಳಿದ್ರೆ ಸಿಗೋದಿಲ್ಲ, ಕೇಳಿದ್ರೆ ಸಿಗುವುದಿಲ್ಲ, ಮಾಡಿದ್ರೂ ಸಿಗುವುದಿಲ್ಲ. ಜೈ जीते ही मर रहे बगल नहीं मरना है. ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ನೀನು ಸತ್ತವನಾದ್ರೆ ನಿನಗೆ ಮತ್ತೆ ಪುನಃ ಮರಳಿಲ್ಲ. ಅದು ಹೇಗೆ? ಆ ಪ್ರಕಾಶದಲ್ಲಿ ಲಕ್ಷಿಸಿ ಶರೀರ ಕಲ್ಪನಾ, ಶರೀರ ವಾಸನಾ, ಮನೋಕಲ್ಪನಾ, ಜಗತ್ತು ಭಾವಾದಿಗಳೆಲ್ಲ ಹೋಗಲಿಕ್ಕಾಗಿ ಹೇಗೆ ಸತ್ತು ಹೆಣದಲ್ಲಿ ಒಂದು ಕಲ್ಪನಾ ಇರುವುದಿಲ್ಲವೋ ಆ ಪ್ರಕಾರ ಏನಂದ್ರೆ ನೀನಾದ್ರೆ ಆ ಪ್ರಕಾಶ ನಿನ್ನಲ್ಲಿ ಪ್ರಕಾಶಿತ ಆಗ್ತದೆ. ಏನಾದ್ರೂ ಒಂದು ಅದೇ ನಾನು ಈ ಪ್ರಕಾರ ನೋಡಬೇಕು, ಕಣ್ಣು ಮ್ಯಾಲಕ್ಕೆ ಮಾಡಬೇಕು, ಕಿವಿ ಕೆಳಕ್ಕೆ ಮಾಡಬೇಕು, ಅಂಥದ್ದು ಕಲ್ಪನಾ ಇದ್ರೆ ಆ ಪ್ರಕಾಶ ನಿನಗೆ ಕಾಣಿಸೋದಿಲ್ಲ. ನೀನು ಎಲ್ಲ ಕಡೆದಿಂದ ಏನಂದ್ರೆ ಸತ್ತವನಾದರೆ ಅಥವಾ ಆಕಾಶವತ ಆದರೆ ಆ ಪ್ರಕಾಶ ನಿನ್ನಂತರದಲ್ಲಿ ಪ್ರಗಟ ಆಗ್ತದೆ. ಜೈ जोगी पड़े जोग करे घर दूर है. ಇನ್ನು ಯೋಗಿ ಜನರು ದೂರ ಬಿದ್ರು. ಯೋಗ ಅಂದ್ರೆ ಕೂಡುವಿಕೆ. ನಾನು ದೂರ ಇದ್ದೀನಿ ಅಂತ ಹೇಳಿ ಕಲ್ಪನಾ ಇದ್ರೆ ಮಾತ್ರ ಯೋಗ ಮಾಡಬೇಕಾಗ್ತದೆ. ಕೂಡುವುದು ಅಲ್ಲಿ ಕಲ್ಪನಾ ಉಳಿತದ. ನೀನು ಅದರಲ್ಲಿ ಇದ್ದೀನಿ ಅಂದ್ರೆ ಯೋಗ ಅದಕ್ಕೆ. ಯೋಗಿ ಪಡೆ ವಿಯೋಗ ಇದು ಮಹಾ ದೂರವಾದದ್ದು. ಇಂಥದ್ದು ಮಾಡಬೇಕು, ಅಂಥದ್ದು ಕಠಿಣ ತಪಸ್ಸರ ಮಾಡಬೇಕು, ಅಥವಾ ಪ್ರಾಣವಾಯು ರೇಚಕ ಪೂರಕ ಕುಂಭಕಾದಿಗಳು ಮಾಡಬೇಕು. ಇದು ಮಹಾ ಕಷ್ಟದ ಮಾತಂತ ಯಾವುದೇ ಒಂದು ಸಾಧನೆ ಹಿಡ್ಕೊಂಡು ಕೂಡ್ತಾರೆ ಅಂದ್ರೆ ಪರಮಾತ್ಮ ದೂರದ ಅಂತ ಅವರು ತಿಳಿದಾರೆ. ಅದಕ್ಕೆ ಯೋಗಿ ಪಡೆ ವಿಯೋಗ. ಜೈ पास ही बसत है जोर तू चढ़त खजूर है. ಹಜೂರ್ ಅಂದ್ರೆ ಪ್ರತಕ್. ಆತನ ಆಧಾರದಿಂದ ಇದೆಲ್ಲ ನಡೀತದೆ. ನೀನೇನಂದ್ರೆ ಖಜೂರ್ ಗಿಡ ಹತ್ತಲಿಕ್ಕೆ ಮೇಲ ತೆಂಗಿನ ಮರಕ್ಕಿಂತಲೂ ದೊಡ್ಡದಿರ್ತದವರು. ಬಿದ್ದಂದ್ರೆ ಅಲ್ಲಿದೆ ಎಮ್ಕಿನಿ ನುಗ್ಗ. ಜೈ ಏನು ಆತನ ಅಂತರದಲ್ಲಿ ಚೇತನ ರೂಪವಾದಂತಹ ಸಂಜೀವನ ಜಡಿಯದು. ನೀನು ಅದು ಮಾತು ತಾನೂ ಕಲ್ಲಲ್ಲಿ ಹೋಗ್ಬಿಟ್ಟ, ಇನ್ನೊಬ್ಬರಿಗೂ ಕಲ್ಲು ಪೂಜೆ ತೋರಿಸ್ಬಿಟ್ಟ. ಸರ್ವರಲ್ಲಿನೂ ಆ ಚೇತನತಾ ಉಂಟು. ಮತ್ತು ಬ್ರಾಹ್ಮಣರು ಸಿದ್ಧಾಂತನೂ ಅದು. ಬ್ರಹ್ಮ ಜಾನಾತಿ ಬ್ರಾಹ್ಮಣ. ಅವನು ಯಾವ ಜಾತಿಯ ನಿರ್ವಲನಕ್ಕೆ ಎಲ್ಲಿಯೇ ನಿರ್ವಲನ. ಅದು ಬಿಡೋದು. ತಾವು ಪೂಜೆ ಮಾಡದೇ ಇದ್ರೆ ಇನ್ನೊಬ್ರು ಯಾಕೆ ಮಾಡ್ಯಾರು ಅನ್ನೋದು ತಾನು ಮಾಡೋದು. ಅದರಂತೆ ಸುಳ್ಳ್ಯಾಕಾಗಲು ಸತ್ಯಾಗಲ್ಲ. ಇನ್ನೊಬ್ಬರು ಮಾಡ್ಬೇಕು ಹೋಗೋದು. ಬ್ರಾಹ್ಮಣರಲ್ಲಿ 6 ಕರ್ಮ, ಷಡ್ಕರ್ಮಗಳು. ವಿದ್ಯಾ ಕಲಿಯೋದು, ಕಲಿಸೋದು, ದಾನ ಕೊಡುವುದು, ಕುಡಿಸೋದು, ಕರ್ಮ ಮಾಡೋದು, ಮಾಡಿಸೋದು, ಇವೇನದ 6 ಕರ್ಮಗಳು. ಏನಾಯ್ತಿದ್ರು ಕುಚಟ ಕೂಡ ಮುಂದೆ ಹೋಗುದನ್ನು. ಅದು ಕಬೀರ್ ಸಾಹೇಬರು ಏನಂತಾರೆ, ನಾನು ದಾಸನು ಮತ್ತು ಹೇಗಿದ್ದೀನಿ ಸರ್ವರಲ್ಲಿ ಅಂದ್ರೆ ಅಡಿಗೆಯಲ್ಲಿ ಉಪ್ಪಿದ್ದಂಗಿದ್ದೀನಿ. ಎಲ್ಲ ಅಡಿಗೆ ಆಗಿ ತಯಾರಾದ್ರೆ ಅದರಲ್ಲಿ ಉಪ್ಪೇ ಇದ್ದಿದ್ದಿಲ್ಲ ಅಂದ್ರೆ ಏನೂ ಇಲ್ಲ. ಉಪ್ಪು ಕಾಣಿಸ್ತದಂತಿದ್ರೆ ಕಾಣಿಸೋದಿಲ್ಲ.
ಆದ್ರೆ ಎಲ್ಲರಿಗೂ ಮಾತ್ರ ಅಡುಗೆ ಆಗುವುದಿಲ್ಲ. ಆ ಪ್ರಕಾರ ನಾನು ಸರ್ವವ್ಯಾಪಿ ಮತ್ತು ಸರ್ವದಲ್ಲಿ ನೀವು ಕೇಂದ್ರ ರೂಪದಿಂದ ಇದ್ದದ್ದು. ಜೈ ಅದಕ್ಕೇನಂತಾರೆ, ಹೇಳಿನ ಮನಸ್ಸವೇ ನೀನು ಯಾವತ್ತೂ ಓ ನಾಮ ಸಿದ್ಧಂ. ಅದಕ್ಕೆ ನಾವು ಎದರಲ್ಲಿ ಕೂಡಿಸಿದ್ದೇವೆ ಅಂದ್ರೆ ಓಂ ಮನ ಸಿದ್ಧಂ. ನಾವು ಸಣ್ಣವರಿದ್ದ ಕಾಲದಲ್ಲಿ ಮೊದಲು ಪ್ರಥಮ ಸ್ಕೂಲಿನಲ್ಲಿ ಹೋದ ಕೂಡಲೇ ಈ ಮಂತ್ರ ಹಾಕಿಬಿಡ್ತಿದ್ರು, ಏನು ಓಂ ಮನ ಸಿದ್ಧಂ. ಈಗಿಲ್ಲ. ಕಕ್ಕ ಅಂದ್ರೆ ಕಾಜು, ಗದ್ದ ಅಂದ್ರೆ ಗುಡ್ಡು, ಡಬ್ಬ ಅಂದ್ರೆ ಬಮ್ಮ, ಏನೇನು ಅಂತ ಈಗಿನ ನೀವು. ಮೊದಲೇನಿತ್ತು ಓಂ ಮನ ಸಿದ್ಧಂ. ಈ ಮಂತ್ರ ಹಾಕಿ ಅಲ್ಲಿಂದ ಆ ಇವುಗಳು ಕಲಿಸ್ತಿದ್ರು. ಈಗ ಏನು ಇಲ್ಲ. ಇವು ಯಾವ ಇವು ಕಲಿಯುವುದು ವಿದ್ಯೆ ಇದು. ಅದರಲ್ಲಿಯೂ ಕಬೀರ್ ಸಾಗರರು ಹೇಳ್ತಾರೆ, ಹೊಡೋ ಮನ ಓ ನಾಮ ಸಿದ್ಧಂ. ನೀವು ಹೇ ನನ್ನ ಮನಸ್ಸವೇ ನೀನು ಯಾವತ್ತೂ ರಚನೆ ಮಾಡು. ಓ ನಾಮ ಸಿದ್ಧಂ, ಯಾವ ನಾಮದು ಎದರಲ್ಲಿ ಅಕ್ಷರ ಇಲ್ಲವೋ ತನ್ನಷ್ಟಕ್ಕೆ ತಾನೇ ಧ್ವನಿ ಯಾವುದೋ ಆ ನಾಮ ನೀನು ಉಚ್ಚಾರಣೆ ಮಾಡು. ಅಥವಾ ಅಂತರ ನೆನೆ, ಅದು ಸಿದ್ಧಕ್ಕೆ ಸಿದ್ಧೇ. ಅದಕ್ಕೆ ಸಿದ್ಧ ಮಾಡಬೇಕಂತ ಪ್ರಯತ್ನ ಇಲ್ಲ, ಅದು ಸಿದ್ಧ ರೂಪವೇ. ನೀನು ಯಾವತ್ತೂ ರಚನೆ ಮಾಡು. ಜೈ ಮತ್ತೇನಂತಾರೆ, ಎಲ್ಲರೂ ಕೂಡ ಓಂಕಾರಕ್ಕೆ ಮಾತ್ರ ಓಡಾಡ್ತಾರೆ. ಅದು ಓಂಕಾರವೇ ನಾಮ ಅಲ್ಲ. ಪ್ರತಿಯೊಂದು ವೇದ, ಶಾಸ್ತ್ರ, ಗ್ರಂಥ, ಪುರಾಣ ಮತ್ತು ನಾವು ಆಡ್ತಕ್ಕಂತಹ ಮಾತುಗಳು, ಇದು ಜಗತ್ತು ಎಲ್ಲ ಏನದಂದ್ರೆ ಇದು ಓಂಕಾರದಿಂದ ರಚನೆ ಆಗಿದ್ದು. ಇದೇನದಂದ್ರೆ ನಿಜವೇ ನಿಜ. ವೇದಗಳು ಓಂಕಾರ ರೂಪ. ನಾವು ಪ್ರತಿಯೊಂದು ಈಗ ಮಾತಾಡ್ತಕ್ಕಂಥದ್ದು ಓಂಕಾರವೇ. ಮತ್ತೆಲ್ಲ ಮಂತ್ರ ತಂತ್ರಾದಿಗಳು ಇದೆಲ್ಲ ಓಂಕಾರವೇ. ಅದರಲ್ಲಿ ಏನು ಫರಕಿಲ್ಲ. ಪರಂತು ಆ ನಾನು ಓಂಕಾರ ಅಲ್ಲ, ನಾನು ಈ ಓಂಕಾರಕ್ಕಿಂತಲೂ ಕಡೆಗಿದ್ದೆ. ಅದಕ್ಕೆ ಕಬೀರ್ ಸಾಗರ ಏನಂತಾರೆ, ಆ ನಾಮವನ್ನು ರಚನೆ ಮಾಡು. ಯಾವ ನಾಮ ಅಕ್ಷರಿಲ್ಲವೋ, ಯಾವ ನಾಮದರಲ್ಲಿ ಮಾತ್ರ ಇಲ್ಲವೋ, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಯಾವ ನಾಮದೋ ಆ ನಾಮದಲ್ಲಿ ನೀನು ಲಕ್ಷ್ಯ ಕೂರಿಸು. ಅದಕ್ಕೆ ಮುಖ ಬೇಕಾಗಿಲ್ಲ. ನಾವು ರಾಮ್ 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 ಅಂತ ಹೇಳಿ ಯಾರಿಗಾರು ಉಚ್ಚಾರ ಮಾಡಿ ತೋರಿಸೋದು ಬೇಕಾಗಿಲ್ಲ. ಅಕ್ಷರವೇ ಇಲ್ಲ ಅಂದ್ರೆ ಅಲ್ಲಿ ಉಚ್ಚಾರ ಏನು ಅಂಥ ನಾಮ ನೀನು ರಚನೆ ಮಾಡು. ನಿರಂಕಾರ ನಿರ್ಗುಣ ಆಕಾರರಹಿತವಾದದ್ದು, ನಿರ್ಗುಣವಾದದ್ದು, ಅವಿನಾಶವಾದದ್ದು ನೀನು ಚಿತ್ತ ಇಲ್ಲ ಬಂದ್ರೆ ಯಾವತ್ತೂ ಅದರ ಸಂಗಡ ಕೂಡಿದ್ದು ನೀನು ಅದರ ರೂಪ ಆಗ್ತದೆ. ಜೈ ನಿರಂಕಾರ ನಿರ್ಗುಣ ಅವಿನಾಶಿ ಅದೇ ನಾಮವೇ ಎರಡು ನೇತ್ರದಲ್ಲಿ ಸ್ಥಿರವಾಗಿ ನಿರಂಜನ ರೂಪ ತಾಯಿತು. ಆ ನಿರಂಜನಕ್ಕೆ ನಾವು ಪರಮಾತ್ಮನ ಅಂತ ಹೇಳಿ ಎಲ್ಲರೂ ವೇದಶಾಸ್ತ್ರಾದಿಗಳು ಕೂಗುವುದು. ನಿರಂಜನ ಅಂದ್ರೆ ಏನು? ಮಾನ್ಯ ಸ್ವಾಮಿಗಳು ಹೇಳಿದರು, ರಂಜನ ಅಂದ್ರೆ ರಂಜನ ಅಂದ್ರೆ ರಂಜನ ಅಂದ್ರೆ ಏನು? ಮಾಯಾ ಅಥವಾ ಏನದಂದ್ರೆ ನಿರಂಜನ, ರಂಜನದಿಂದ ದೂರ ಆಗಿದ್ದು. ರಂಜನ ಅಂದ್ರೆ ಏನು? ನಿರಂಜನ ಏನದಂದ್ರೆ ಸ್ವಯಂ ಪ್ರಕಾಶಮಾನ ಒಂದು ಶಕ್ತಿ. ಅಂಜನ ಅಂದ್ರೆ ಮಾಯಾ, ಮಾಯಾ ಅಂದ್ರೆ ಕತ್ತಲೆ, ಕತ್ತಲೆ ಅಂದ್ರೆ ಅಜ್ಞಾನತ್ವ. ಇದೆಲ್ಲ ದೂರ ಆಗಿದ್ದು ಹೆಸರು ನಿರಂಜನ. ಅಂಜನ ಅಂದ್ರೆ ಮಾಯಾ.
ಮಾಯಾದಿಂದ ದೂರ ಆಗಿದ್ರೆ ಹೆಸರು ನಿರಂಜನ. ಅದಕ್ಕೆ ನಿರಾಕಾರ ಶಕ್ತಿ ಅಂತ ನಾವು ಅನ್ನಬಹುದು. ಅದೇ ಕಾಲಶಕ್ತಿ. ಆ ಕಾಲಶಕ್ತಿಯಿಂದ ಮಾಯಾ ಉತ್ಪತ್ತಿಯಾಗಿ, ಮಾಯಾದಿಂದ 3 ಗುಣಗಳು ಉತ್ಪತ್ತಿಯಾಗಿ, ಅದೇ 3 ಗುಣಗಳು ಆಕಾರ ಉಕಾರ ಮಕಾರ ಆದಿಗಳಾಗಿ ಎಲ್ಲ ಜಗತ್ತು ರಚನೆ ಆಗುತ್ತೆ. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಇದೆಲ್ಲ ಬಿಟ್ಬಿಡು, ಗಲಾಟೆನೇ ಇದು, ನೀನು ಆ ನಾಮದಲ್ಲಿ ಕೂಡು. ಅವರು नाम निरंजन नयन मध्य नाना रूप धरम ಅದೇ ಏನಂದ್ರೆ ನಿರಂಜನ ರೂಪವಾದಂತಹದ್ದು. ಅಂದ್ರೆ ಈ ಸ್ಥಾನದಲ್ಲಿ ಇದ್ದಂತಹ ನಿರಾಕಾರ ಮತ್ತು ನಿರಂಜನ ಶಕ್ತಿ ಅನೇಕ ರೂಪಾದಿಗಳ ಧಾರಣ ಮಾಡುತ್ತೆ. ಈ ಜಗತ್ತವು ಅನೇಕ ರೂಪ ಧಾರಣ ಮಾಡಿದ್ದು ಮತ್ತು ಅವತಾರಾದಿಗಳನ್ನು ಬರ್ತಕ್ಕಂಥದ್ದು ಅದೇ ಸ್ಥಾನದಿಂದ. ವಿಷ್ಣು 10 ಅವತಾರ ತೊಟ್ಟ ಎಲ್ಲಿದ್ದು ಬಂದಂದ್ರೆ ಅದೇ ನಿರಂಜನ ನಿರಾಕಾರದಿಂದ ಬಂದಿತ್ತು. ಜೈ निरंकार निर्गुण अविनाशी ಅದಕ್ಕಿಂತಲೂ ಮೇಲಾದಂತಹದ್ದು माया मार्ग मगन गोनाथे उपजे अंग तरंग माटी के समचिर में लगत रहे मोह ममत के संग ಅದೇ ನಿರಂಜನ ನಿರಾಕಾರ ಶಕ್ತಿಯೇ ಈ ಸ್ಥಾನದಲ್ಲಿ ಕೂತು ಈ ಶರೀರಕ್ಕೆಲ್ಲ ಶಕ್ತಿ ಕೊಟ್ಟಿತ್ತು. ಶರೀರದಲ್ಲಿ ಪ್ರಕಾಶ ಮತ್ತು ಶಕ್ತಿ ಕೊಟ್ಟಿತ್ತು. ಆ ಪ್ರಕಾಶ ಏನಂದ್ರೆ ಶರೀರ ಗುಣದಲ್ಲಿ ಕೂಡಿ ಈ ಪಂಚಮಹಾಭೌತಿಕ ಜಡತತ್ವದಲ್ಲಿ ಕೂಡಿ ಇದರ ರೂಪ ಆಗಿ ಹೋಗಿತ್ತು. ಅದು ತಾನು ಇದ್ದಲ್ಲಿ ತಾನು ಪ್ರಕಾಶ ರೂಪವೇ. ಪರಂತು ಈಗ ಹೇಗೆ ಒಂದು ಲಾಲ್ಟಿನಕ್ಕೆ ನಾವು ಕರೆ ಕಪ್ಪು ಗ್ಲಾಸ್ ಹಾಕಿದ್ರೆ ಹೊರಗೆ ಕತ್ತಲು ಬೀಳುತ್ತದೆ. ಯಾವಾಗಲೂ ಕೆಂಪು ಹಾಕಿದ್ರೆ ಒಳಗಿನ ಜ್ಯೋತಿ ಅನ್ನೋದ್ರಲ್ಲಿ ಕರಗೂ ಇಲ್ಲ, ಕೆಂಪಿಗೂ ಇಲ್ಲ. ಅದರಂತೆ ಆ ಜ್ಯೋತಿ ಪ್ರಕಾಶನ ನಂತರದಲ್ಲಿ ಜೀವನ ಶಕ್ತಿ ಇದೆ. ಅದು ಕರಗೂ ಇಲ್ಲ, ಕೆಂಪಿಗೂ ಇಲ್ಲ, ಅದು ಇದಕ್ಕಿದ್ದಂಗದೆ. ಪರಂತು ಈ 5 ತತ್ವಾದಿಗಳು ಗ್ಲಾಸ್ ಗುಣರೂಪವಾದದ್ದು, ಅದರಲ್ಲಿ ಅದು ವ್ಯಾಪಕ ಇರುವುದರಿಂದ ಇತ್ಲಾಗಿ ಅನ್ನೋದಂದ್ರೆ ನೀನು ಚಿತ್ತು ಹೊರಮುಖವಾಗಿ ಮಾಯಾ ತರಂಗದಲ್ಲಿ ಕುಣಿತದ. ಆತನಿಂದ ಕುಣಿತನಂದ್ರೆ ಇಲ್ಲ, ಆತ ಇದಕ್ಕಿದ್ದಂಗೆ ಈ 5 ತತ್ವಗಳ ಗುಣದಲ್ಲಿ ಕೂಡಿ ನೀನು ಕುಣಿತೀಯ. ಸಾಧಿಕೆ ಬಚನ ಸತ್ಯ ಮಾನೋ ಸೃಜನ ಕರೋ ಸಂಗ ಇನ್ನು ಅಂಥ ಪ್ರಕಾಶ ಕೂಡಿ ನಾವು ನಿಜ ಸ್ಥಾನ ಅಥವಾ ನಮ್ಮ ಸತ್ಯಲೋಕಕ್ಕೆ ಹೋಗಬೇಕಾದ್ರೆ ನಾವು ಏನು ಮಾಡಬೇಕು? ಇದೇ ಪ್ರಕಾರ ಕುಣಿದಾಡ್ಕೋದ್ರೆ ನಮ್ಗೆ ಸಿಕ್ಕಿತ್ತೆ. ಯಾರು ಯಾವನು ಧರ್ಮ ಮಾಡ್ದ, ಯಾವನು ದಾನ ಮಾಡ್ದ, ಅದು ಇಲ್ಲಿ ತಗೊಂಡು ಇಲ್ಲೇ ಕೊಟ್ಟಲ್ಲ ಅವನಿಗೆ. ಅದು ನೀನು ಬರೋ ಕಾಲಕ್ಕೆ ತಂದಿದ್ದೆ, ಅಲ್ಲಿ ಸೀಮಿತ ಮುಟ್ಟೆ ಹೊತ್ಕೊಂಡು ಬಂದಿದ್ದೆ, ಬಂದ್ರೆ ಕಟ್ಟುತ್ತೆ. ಮತ್ತೆ ಇಲ್ಲಿ ತಗೊಂಡು ಇಲ್ಲೇ ಕೊಟ್ಟು ಮತ್ತೆ ಮುಂದಾದ್ರೆ ಅವನಿಗೆ ಒಪ್ಪಿಸಿದ್ವಿ. ಅದ್ರಾಗ ಏನು ನೀನು ಇಂಥವೆಲ್ಲ ಮಾಡೋದು ಅಂದ್ರೂ ಕೆಟ್ಟ ಕರ್ಮ ಮಾಡೋದಕ್ಕಿಂತಲೂ ಒಳ್ಳೆ ಕರ್ಮ ಮಾಡೋದು ಉಚಿತ, ಇಷ್ಟೇ. ಅದ್ರ ಫಲ ಸಿಗಬಹುದು. ಪರಂತು ಮೋಕ್ಷ ಸಿಕ್ಕಿತಂತೆ ಇಲ್ಲ. ಹೌದು. ಇನ್ನು ಆ ಪರಮಾತ್ಮನಿಗೆ ಅಥವಾ ಸತ್ಯ ಶಬ್ದಕ್ಕೆ ಕೂಡಬೇಕಾದ್ರೆ ನಾವು ಏನು ಮಾಡಬೇಕು? ಇವೆಲ್ಲ ಹೊರಗಿನ ಕಲ್ಪನೆ ಆದವಲ್ಲ. ಶೀಲತ್ವ, ಶೀಲತ್ವದಿಂದ ಏನಾಗಿರ್ತದಂದ್ರೆ ನಮ್ಮ ಶರೀರ ಶುದ್ಧ ಆಗ್ತದೆ. ಶೀಲ್ ಅಂದ್ರೇನು? ಇಂದ್ರಿಯಜೀತತ್ವ. ಶೀಲ್ ಅಂದ್ರೇನು? ನಮ್ಮ ಹೃದಯಕ್ಕೆ ಪಾಪ ಸ್ಪರ್ಶ ಆಗಲಾರದು. ಯಾವುದೋ ಒಂದು ಅವಗುಣ, ಇನ್ನೊಬ್ಬರಿಗೆ ಕೆಡಕು ಮಾಡತಕ್ಕಂಥದ್ದು, ಸ್ವಲಾಭಕ್ಕಾಗಿ ಅನ್ಯಾಯ ಮಾಡತಕ್ಕಂಥದ್ದು, ಏನೇನೋ ಕಳ್ಳತನ, ಸುಳ್ತನ, ಥಕ್ಕತನ, ಇವು ನಮ್ಮ ಹೃದಯಕ್ಕೆ ಸ್ಪರ್ಶ ಆಗಲಾರದು ಶೀಲ. ಚನ್ನಬಸವೇಶ್ವರನಿಗೆ ತೆಗೆದಿದ್ದು ಶೀಲವಂತ ಮತ ಮಾತ್ರ. ಅದು ಕ್ರಿಯಾ ಸಹಿತ ಹೊರಗಿಂದ ಏನದಂದ್ರೆ ನೀರಿನ ಮೇಲೆ ಉಳಿಸಿಬಿಟ್ರೆ ಅದಕ್ಕೆ ಅದು ಹೃದಯ ಶೀಲತಾ ಏನದಂದ್ರೆ ಬೇರೆ. ಅದು ಹೊರಗೆ ತ್ರಿಕಾಲ ಪೂಜೆ ಮಾಡುವುದು, ಗಿಡ ಮುಟ್ಟಬಾರ್ದು, ಕಂಬ ಮುಟ್ಟಬಾರ್ದು, ಕೈ ತೊಳ್ಕೋಬೇಕು, ಈ ಶೀಲವಂತರು ಅವ್ರಿಗೆ ಬ್ಯಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ.
ಶೀಲತಾ ಅಂದ್ರೆ ಇದು ತನ್ನ ಹೃದಯಕ್ಕೆ ಪಾಪ ಸ್ಪರ್ಶ ಆಗಲಾರದೆ ಒಂದು ಶೀಲತಾ, ಶೀಲ ಮತ್ತು ಸಂತೋಷ. ಹಾ, ಅಂಥ ಶೀಲತ್ವ ಇರೋದ್ರಿಂದ ನಮ್ಮಲ್ಲಿ ಸಂತೋಷತಾ ತಾನಷ್ಟಕ್ಕೆ ತಾನೇ ಬಂದಿರ್ತದ. ಹೃದಯದಕ್ಕೆ ದಯ, ಸರ್ವ ಪ್ರಾಣಿ ಮಾತ್ರದಲ್ಲಿ ದಯವುಳ್ಳವನು. ಅಲ್ಲಿ ಹಿಂದೂ ಇಲ್ಲ, ಮುಸಲ್ಮಾನರಿಲ್ಲ, ಸಮಗಾರಿಲ್ಲ, ಮಸುಗಾರಿಲ್ಲ, ಹೊಲೆಯರಿಲ್ಲ, ಮಾದರಿಲ್ಲ. ಬಸವಣ್ಣಪ್ಪ ಹರಳೈನ ಪ್ರಸಾದಕ್ಕಾಗಿ 12 ವರ್ಷ ಕಾಯ್ದಿದ್ದ. ಅಲ್ಲಿ ಜಾತಿ ಗೋತಾದಿಗಳ ಪಕ್ಷ ಇಟ್ಟರೆ ಇಲ್ಲ. ಅಲ್ಲಿ ಕೇವಲ ಏನದು ದಯಾಭಾವ. ಅದರಂತೆ ನೀನು ಸರ್ವ ಪ್ರಾಣಿಗಳಲ್ಲಿ ದಯವುಳ್ಳವನಾಗು. ನಮ್ಮ ರಾಧಾಸ್ವಾಮಿ ಹೆಡ್ಡಿಂಗ್ ಏನದು? ರಾಧಾಸ್ವಾಮಿ ದಯಾಲುಕಿ ದಯಾ ರಾಧಾಸ್ವಾಮಿ ಸಹಾಯ. ರಾಧಾಸ್ವಾಮಿ ಯಾಗದಂದ್ರೆ ಒಂದು ದಯಾ ರೂಪ. ಆತನ ದಯೆ ನನ್ನ ಮೇಲೆ ಆಗಲಿ, ಆತನ ಸಹಾಯತ ನನಗೆ ಸಿಗಲಿ ಅನ್ನೋದು ರಾಧಾಸ್ವಾಮಿ. ಈ ಪ್ರಕಾರ ಏನದಂದ್ರೆ ನೀನು ದಯವುಳ್ಳವನಾಗು, ಸಂತೋಷವುಳ್ಳವನಾಗು, ಶೀಲವಂತನಾಗು. ಅವರು ಸಾಧುಕೆ ಸಬದಿ ಸ್ವರೂಪಿ ಅಂಗೆ, ಸಾಧುಕೆ ಬಚನ ಸತ್ಕರ್ಮಾನೋ ಸಿರಿಜನಗಾರೋ ಸಂಗೆ. ಈ ಪ್ರಕಾರ ಏನದಂದ್ರೆ ನೀನು ಹೃದಯ ಶುದ್ಧಿ ಮಾಡಿಕೊಂಡು ಸಾಧುಗಳ ಸಮಾಗಮ ಮಾಡು. ಮತ್ತೆ ಅಲ್ಲಿ ಹೋಗಿ ಅವರ ವಾಕ್ಯ ಎಂಥವಂತ ಕೇಳ್ತೀವಿ ಅಂದ್ರೆ ಸತ್ಯ ಸತ್ಯ ಅಂತ ಹೇಳ್ತೀವಿ. ಇದು ಇವ್ರು ಹೇಳೋದಕ್ಕೆ ಇವು ವಾಕ್ಯದವ ಅಂತ ತಿಳಿದ. ಇದು ಸತ್ಯ ಸತ್ಯ ಅಟಲ್ಲ. ಸಂತ ಬಚನ ಪಲಟೆ ನಹಿ ಪಲಟ ಜಾಯ ಬ್ರಹ್ಮಾಂಡ. ಸಂತರ ವಾಕ್ಯ ಎಂದು ಉಲ್ಟಾ ಪಲ್ಟಾ ಆಗಲಿಕ್ಕಿಲ್ಲ. ಬ್ರಹ್ಮಾಂಡ ಪಾಲಕ ಆಗಬಹುದು, ಮಾತ್ರ ಸಂತರ ವಾಕ್ಯ ಸುಳ್ಳಾಗುವುದಿಲ್ಲ. ಇಂಥದ್ದೇನದನ್ನು ದೃಢವಾಗಿ ನಿಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಸಾಧುಗಳ ವಾಕ್ಯ ಕೇಳು. ಬರೀ ಸುಳ್ಳು ಕೇಳೋದು ಸುಳ್ಳು ಹೋಗ್ಬೋದು, ಅದರಿಂದ ಏನೂ ಆಗುತ್ತೆ. ಹೌದು, ಈ ಪ್ರಕಾರ ನೀನು ಹೃದಯದಲ್ಲಿ ದಯವುಳ್ಳವನಾಗುವುದರಿಂದ ನೀನು ಚಿತ್ತವೇ ಶಬ್ದ ಸ್ವರೂಪ ಆಗ್ತದೆ. ಸಾಧಕೆ ಬಚನ ಸತ್ಕರ್ಮಾನೋ ಸಿರಿಜನಗಾರೋ ಸಂಗೆ. ಏನು ಸರ್ವ ರಕ್ಷಕ ಆತನ ನೀನು ಸಂಗಡಿಯಾಗ ಮತ್ತೆ ಅತ್ಲಾಗಿತ್ಲಾಗಿ ಹುಡುಕಲಿಕ್ಕೆ ಎಲ್ಲಿ ಹೋಗ್ತಿ? ಇಂಥವೆಲ್ಲ ಗುಣಗಳು ಗ್ರಹಣ ಮಾಡಿದ್ರೆ ಆತನು ನೀನು ಒಂದೇ. ಇವೆಲ್ಲ ಅವನ ಗುಣಗಳು. ಇನ್ನು ನಮ್ಮ ಗುಣಗಳು ಕಾಮ, ಕ್ರೋಧ, ಕಳ್ಳ, ಸುಳ್ಳ, ಠಕ್ಕ, ಮೋಸ ಇವೆಲ್ಲವ ನೀವು ಹೋಗ್ಬೇಕಲ್ಲ. ಜ್ಞಾನ ಧೀರ ವಿಜ್ಞಾನ ನಿರ್ಮಲೆ ನಾಮ ತತ್ವ ಜಗಂತೆ. ಮತ್ತೇನಂತಾರೆ? ಈ ಪ್ರಕಾರ ನೀನು ಶುದ್ಧನಾಗಿ ಧ್ಯಾನ ಧೀರದ, ನೀನು ಧ್ಯಾನ ಉಳ್ಳವನಾಗು, ಧ್ಯಾನದಲ್ಲಿ ಧೈರ್ಯವುಳ್ಳವನಾಗು. ಧ್ಯಾನ ಮಾಡೋ ಕಾಲಕ್ಕೆ ನಮ್ಮ ಚಿತ್ತ ಅಟ್ಲಾಗಿ ಹೋಗಬಾರ್ದು. ಯಾವಾಗಲೂ ಒಂದು ವಿಚಾರ ಮಾಡ್ಕೊಂಡು ಕೂಡಬಾರ್ದು. ಈ ಸತ್ತ ಸಾಹುಕಾರ ಧ್ಯಾನ ಮಾಡ್ತಿರ್ತಾವ, ಕಣ್ಣು ಮುಚ್ಚಿಕೊಂಡು ಕೂತಿರ್ತಾವ. ಒಳಗೆ ಏನು ಬಂದ್ರೆ ಆ ದಿವಸದ ಲೆಕ್ಕನೇ ಗುಣಕರವಾಗತ್ತ. ಎಷ್ಟು ನಷ್ಟ ಆಯ್ತು, ಎಷ್ಟು ಲಾಭ ಆಗುತ್ತೆ, ಯಾಕೆ ಜೊರಗಿಡ್ಲಿ, ಎಲ್ಲಿ ಕಣ್ಣು, ಇವೇ ಯಾವ ಲೆಕ್ಕ ಮಾಡ್ಕೋದು ಕೂಡೋದು, ಅದು ಧ್ಯಾನ. ಅದಕ್ಕೇನಂತಾರೆ? ಧ್ಯಾನ ಧೀರದ. ಧ್ಯಾನದಲ್ಲಿ ಇಂಥ ಧೈರ್ಯ ಉಳ್ಳವನಾಗೂ ನೀನು ಚಿತ್ತ ಓಡಾಡಬಾರದು. ಅವರು ಆ ವೇಳದಲ್ಲಿ ನಿರ್ಮಲವಾದಂತಹ ಜ್ಞಾನ ಪ್ರಕಾಶ ಆಗ್ತದೆ. ಅದು ಯಾವುದಂದ್ರೆ ನಾಮ ನಿನ್ನಂತರದಲ್ಲಿ ಪ್ರಕಟ ಆಗ್ತದೆ. ಈ ಪ್ರಕಾರ ಏನದಂದ್ರೆ ನೀನು ಸಾಧನೆ ಮಾಡು. ಬರೀ ಮ್ಯಾಲ್ಮ್ಯಾಲ್ ಮಾಡ್ಕೊತ ಹೋಗೋದ್ರಲ್ಲಿ ಏನೂ ಆಗೋದಿಲ್ಲ. ಇದು ಅದಕ್ಕೇನಂತಾರೆ? ನಾನು ಹೇಳ್ತಕ್ಕಂಥ ವಾಕ್ಯ ಏನಿದವು ಅಂದ್ರೆ ಆದಿ ಅಂತೆ ಮಧ್ಯೆ ಇದರಲ್ಲಿ ಯಾವುದೂ ಇಲ್ಲ. ನಿನ್ನಲ್ಲಿ ಇದ್ದಿದ್ದು ನಿಮಗೆ ತೋರಿಸೋದಿಲ್ಲ, ದೇವರಿಲ್ಲದಿಲ್ರಿ. ನೀನು ಈ ಪ್ರಕಾರ ಧ್ಯಾನಸ್ಥನಾಗಿ ಈಗೇ ಮಾಡು, ಈಗೇ ನೋಡು, ಹೀಗೆ ಕಾಣಿಸ್ತದೆ ಇಲ್ಲವೋ. ಪರಂತು ನಮ್ಮ ಚಿತ್ತ ಶುದ್ಧಿ ಎಲ್ಲಿವರೆಗೂ ಇಲ್ಲವೋ ಅಲ್ಲಿವರೆಗೂ ಕೋಟಿ ವರ್ಷವೂ ಇಲ್ಲ. ಇದೆ
कहे कबीर सुनो भाई सारो आदि अंत पर्यंत